ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತೆಡೆಗೆ ಇದಡೊಂದಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ. ಯಾರು ಕದಂಬರ ಕಡೆಯವರು? ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತ ಕಾಡಿಂದ ಬಂದವರು ರಥ ಕಟ್ಟುವುದು ಸಂಪ್ರದಾಯ. ಇಲ್ಲಿ ಇನ್ನು ಮುಂದೆ ನಾವು ನಡೆಸ್ಕೊಡ್ತೇವೆ. ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲೇ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಮೆರೆದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಮನ ಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು. ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ. ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು.
ಶಾಂತಿಯಿಂದ ಕೂತ್ಕೊಂಡ್ರೆ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ನಡೀತದೆ. ತಾವೆಲ್ಲ ಸಹಕಾರದಿಂದ ತಾಳ್ಮೆಯಿಂದ ತಾವೆಲ್ಲ ಜಾತ್ರಾ ಮಹೋತ್ಸವನ ಯಶಸ್ವಿಗೊಳಿಸಬೇಕು, ದೀಪೋತ್ಸವನ ಯಶಸ್ವಿಗೊಳಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾನೆ. ದೇವಸ್ಥಾನದಲ್ಲಿ ಭಾಗಿ ಬಂದವರಿಗೆ ಬೆಟ್ಟದನ್ನು ಹೊರಕೊಡುವ ಶಕ್ತಿ ಬಸವೇಶ್ವರನಿಗಿದೆ. ಈ ಊರಿಗೆ ನಾವು ಬಂದೀವಿ. ನಡಬರ್ಕೆಷ್ಟು ಊರುಗಳು ಬರ್ತಾವ. ನಿಮ್ಮೂರು ಹಿಡ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಶಾಲಲ್ಲಿ ಸನ್ಮಾನ ಮಾಡ್ಬೋದು. ಯಾಕಂದ್ರೆ ನಿಮ್ಮ ತಾಳ್ಮೆ ಎಂಬುದು ಅಂಥದೈತಿ. ಇವತ್ತು ಒಂದು ದಿವಸ ಬರ್ಬೇಕಾದ್ರೆ ಮೊದ್ಲ ಗೊತ್ತಾದ್ರೆ ಈ ಊರಿಗೆ ಬರ್ತಿದ್ದಿಲ್ಲಪ್ಪ ಅಂತ ನಮಗ ಅನಿಸ್ತದ. ಆದ್ರೆ ನೀವು ದಿನಾಲೂ ಆ ರೋಡಿಗೆ ತಿರುಗಾಡ್ತಿರಲ್ಲ, ನಿಜವಾಗಲೂ ನಿಮ್ಮೆಲ್ಲರಿಗೂ ಕೂಡ ಶಾಲೆ ಹೊದಿಸಿ ಸನ್ಮಾನ ಮಾಡಬೇಕು. ಇನ್ನೊಂದು ವಿಷಯ ಏನಂದ್ರೆ, ಹೆಮ್ಮಡಿಗಿ ಗ್ರಾಮ ನಿಜವಾಗಲೂ ಪುಣ್ಯವಂತರ ಗ್ರಾಮ ಅಂತ ತಿಳ್ಕೊಂಡು ನನಗೆ ಅನ್ನಿಸ್ತಾ ಇದೆ. ನಾವು ಚಿಕ್ಕವರಿದ್ದಾಗಲೂ ಕೂಡ ಕೇಳ್ತಾ ಇದ್ದೀವಿ ಬಸವಣ್ಣವ್ರ ಬಗ್ಗೆ. ಅವ್ರು ಮಾಡ್ತಕ್ಕಂಥ ಪವಾಡ, ಅವ್ರಲ್ಲಿರ್ತಕ್ಕಂಥ ದಿವ್ಯ ಶಕ್ತಿ, ಅಗಣಿತವಾಗಿರ್ತಕ್ಕಂಥ ಶಕ್ತಿ ನಿಮ್ಮ ಮಂದಿರದಲ್ಲಿ ಐತಿ. ಯಾವ ಮಂದಿರಕ್ಕೂ ಹೋಗೋದು ಬೇಕಾಗಿಲ್ಲ. ನಿಮ್ಮೆಲ್ಲ ಇಷ್ಟಾರ್ಥಗಳನ್ನ ಪೂರ್ತಿ ಮಾಡತಕ್ಕಂಥ ದೇವರು ಯಾವುದಾದ್ರೂ ಇದ್ರೆ ಅದು ಹೆಮ್ಮಡಿಗೆ ಬಸವೇಶ್ವರ ಅಂತ ಇವತ್ತು ನಾವು ಕೈ ಎತ್ತಿ ಹೇಳಬಹುದು. ಇವತ್ತು ಕಾರ್ಯಕ್ರಮ ಏನಂದ್ರೆ ದೀಪವನ್ನು ಹಚ್ಚುವಂತ ಕಾರ್ಯಕ್ರಮ. ದೀಪವನ್ನ ಯಾಕೆ ಹಚ್ಚಬೇಕು ಅಂತಂದ್ರೆ, ಇದು ಜ್ಞಾನದ ದೀಪ, ಧರ್ಮದ ದೀಪ, ಸಂಸ್ಕಾರದ ದೀಪ, ಅಜ್ಞಾನದಿಂದ ಸುಜ್ಞಾನದಲ್ಲಿಗೆ ತೆಗೆದುಕೊಂಡು ಹೋಗುವ ದೀಪ, ಬೆಳಕಿನಿಂದ ಒಳಪಿನಡೆಗೆ ತೆಗೆದುಕೊಂಡು ಹೋಗುವ ದೀಪ. ನೀವು ಏನ್ ಸಂಕಲ್ಪ ಮಾಡಬೇಕು ದೀಪ ಹಚ್ಚುವ ಸಂದರ್ಭದಲ್ಲಿ ಅಂತಂದ್ರೆ, ನಮ್ಮ ಅಣ್ಣವ್ರು ಯಾರಾದ್ರೂ ಗುಟಕ ತಿಂತಿದ್ರಂದ್ರ, ಸಿಗರೇಟ್ ಸೇರ್ತಿದ್ರಪ್ಪ ಅಂದ್ರೆ ನಿನ್ನೆ ನಾನು ದೀಪವನ್ನು ಹಚ್ಚಿದ ಮೇಲೆ ನಮ್ಮ ಕೆಟ್ಟ ಚಟಗಳು ನಿಸ್ಪೆಟ್ ಆಡೋರು, ಮತಕ ಆಡೋರು, ಸಂಕಲ್ಪ ಮಾಡುವ ಬಸವೇಶ್ವರ ಸಂಘದೊಳಗೆ ನಾನು ಇನ್ಮೇಲೆ ಎಲ್ಲ ಚಟಗಳನ್ನ ಬಿಡ್ತೀನಿ ಅಂತ ತಿಳ್ಕೊಂಡು ದೀಪ ಹಚ್ಚಿದ್ರ ದೀಪೋತ್ಸವ ಸಾರ್ಥಕತೆ ಆಗ್ತದೆ. ಯಾವಾಗ ನೀವು ಚಪ್ಪಾಳೆ ತಟ್ಟಿದ್ರೆ ನೀವು ಸಂಕಲ್ಪ ಮಾಡಬೇಕು. ಯಾವುದು ತೊಗೊಂಡೋಗಿಲ್ಲ, ಬಂಗಾರ ಬೆಳ್ಳಿ ಐಶ್ವರ್ಯ ಯಾವುದು ತೊಗೊಂಡೋಗಿಲ್ಲ. ನಮ್ಮ ಮಕ್ಕಳು, ನಮ್ಮ ಸಮಾಜ ಚೆನ್ನಾಗಿರ್ಬೇಕು, ನಾನು ಹಚ್ಚುವಂತ ದೀಪ ಅದು ಜ್ಞಾನದ ದೀಪ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ತೊಟ್ಟು ಇವತ್ತು ನೀವೇನಾದ್ರೂ ದೀಪವನ್ನು ಹಚ್ಚಿದ್ರೆ ಅದು ದೀಪೋತ್ಸವ ಸಾರ್ಥಕತೆ ಆಗ್ತದೆ ಅನ್ನುವಂಥ ಭಾವನೆಯೆಲ್ಲ ನಾವೆಲ್ಲ ಸೇರಿದ್ದೇವೆ ಬಂಧುಗಳೇ. ಇದು ಹೆಮ್ಮಡಿಗೆಯ ಬಸವೇಶ್ವರದ ಸನ್ನಿಧಾನದ ದೀಪೋತ್ಸವ. ಅದು ಸಾಕ್ಷಾತ್ ಬಸವಣ್ಣನೇ ಧರೆಗಿಳಿದು ಬಂದ ರೀತಿ ಇರ್ತಕ್ಕಂಥ ಉತ್ಸವ. ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಪರಂಪರೆ. ಯಾಕಂದ್ರೆ ಇಂಥ ದೀಪೋತ್ಸವಗಳಿಂದ ನಾವೇನ್ ತಿಳ್ಕೊಬೇಕಂದ್ರ, ಇಲ್ಲಿ ಭೌತಿಕವಾಗಿ ಹಚ್ಚುವಂತ ದೀಪ ಹಳದೋಗ್ಬೋದು. ನೀವೇನು ನಿಮ್ಮ ಮನೆಯೊಳಗೆ ಹಚ್ತೀರಿ, ನೀವೇನು ನಿಮ್ಮ ಮನುಷ್ಯನೊಳಗೆ ಹಚ್ತೀರಿ, ಆ ದೀಪಗಳು ನಿಮ್ಮ ಬದುಕು ಕಲ್ಯಾಣ ಆಗ್ಬೇಕು. ನೀವು ಹೆಂಗ್ ಸಂಕಲ್ಪ ಮಾಡಿ ಹೆಮ್ಮಡಿಗೆ ಬಸವಣ್ಣನ ಜಾತ್ರೆಯೊಳಗೆ ಹಚ್ಚತಕ್ಕಂತ ದೀಪ ಇಡೀ ನಮ್ಮ ಮನೆ ಬೆಳಗಬೇಕು, ಇಡೀ ನಮ್ಮ ಊರು ಬೆಳಗಬೇಕು, ಇಡೀ ನಮ್ಮ ನಾಡು ಬೆಳಗಬೇಕು, ಇಡೀ ನಮ್ಮ ದೇಶ ಬೆಳಗಬೇಕು. ಈ ದೀಪೋತ್ಸವದಿಂದ ಇಡೀ ವಿಶ್ವದ ಕಲ್ಯಾಣ ಆಗ್ಬೇಕಂತ ನೀವೆಲ್ಲ ದೀಪ ಹಚ್ತಾರೆ. ಹಂಗಾಗಿ ದೀಪೋತ್ಸವ ಸಾರ್ಥಕತೆ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಜಾಲನೆಯ ಪರಮ ಪೂಜ್ಯರು, ಮಗನಿಗೆರೆಯ ಪೂಜ್ಯರು, ಸುಪೂರ್ಣ ಪೂಜ್ಯರು, ಎಲ್ಲ ಪೂಜ್ಯರು ನಾವು ಇವತ್ತಿನ ದಿವಸ ನಿಮ್ಮ ಗ್ರಾಮಕ್ಕೆ ಯಾಕೆ ಬಂದಿದ್ದೀವಿ ಅಂದ್ರೆ, ಇದೊಂದು ಶಕ್ತಿ ಅದ. ಆ ಬಸವಣ್ಣಪ್ಪ ಅಂತಕ್ಕಂಥ ಶಕ್ತಿ ಅದ. ಆ ಬಸವಣ್ಣಪ್ಪ ನೀವೆಲ್ಲ ಭಕ್ತಿಯಿಂದ ನಡ್ಕೊಳ್ರಿ, ನೀವು ಬೇಡಿದ್ದು ಕೊಡ್ತಾನೆ. ಅದಕ್ಕೆ ನಮ್ಮ ಬದುಕು, ನಮ್ಮ ಜೀವನ ಹೆಂಗಿರ್ತದೆ ಅಂದ್ರೆ, ಲೈಫ್ ಇಸ್ ಲೈಕ್ ಎ ನೋಟ್ ಬುಕ್, ಫಸ್ಟ್ ಪೇಜ್ ಆಲ್ಸೋ ಫಿಲ್ಡ್ ಅಂಡ್ ಲಾಸ್ಟ್ ಪೇಜ್ ಆಲ್ಸೋ ಫಿಲ್ಡ್. ಬದುಕಿನ ಪುಸ್ತಕ ಅಂತಕ್ಕಂಥದ್ದು ಒಂದು ನೋಟ್ ಬುಕ್ ಇದ್ದಂಗೆ, ಮೊದಲನೇ ಪುಟ ಭಗವಂತ ಬರೀತಾನೆ, ಕೊನೆ ಪುಟ ಭಗವಂತ ಬರೀತಾನೆ. ನೀವೆಲ್ಲ ಸಾಲಿ ಹೋದ್ರು ತಿಳ್ತೀರ, ವಿದ್ಯಾಲೇಖಕ ಅಂತ ಇರ್ತದ, ಮತ್ತೊಂದು ಇನ್ನೊಂದು ಅಂತ ಇರ್ತದೆ. ಅದ್ರ ಮೇಲೆ ಕಂಪನಿ ಹೆಸರು ಇರ್ತದೆ, ಅದರಿಂದ ರೇಟ ಮತ್ತ ಎಷ್ಟು ಪೇಜ್ ಅಂತ ಇರ್ತವೆ. ಅದು ಅವ್ರು ಪ್ರಿಂಟ್ ಮಾಡ್ತಾರ. ಪ್ರಿಂಟ್ ಮಾಡಲ್ಲ, ಅಂಗಡಿ ಎಷ್ಟಕ್ಕಾರ ಮಾಡ್ತಾರ. ಅದಕ್ಕೆ ಅವ್ರ ಏನ್ ಮಾಡ್ತಾರೆ, ಕರೆಕ್ಟ್ ಕಂಪನಿ ಹೆಸರು ಹಾಕ್ತಾರ, ಕರೆಕ್ಟ್ ರೇಟ್ ಮತ್ತು ಪೇಜ್ ಹಾಕ್ತಾರೆ. ಯಾವ್ದಕ್ಕ? ಬರೀ ನೋಟ್ ಬುಕ್ಕಿಗೆ. ಪುಸ್ತಕದ ಮಧ್ಯದ ಹಾಳೆಗಳು ಏನಿರ್ತಾವ, ಎಲ್ಲಾರ ಒಂದು ಮಡಿಚಿಟ್ಟು
ಮಸಿ ಹತ್ತಿತ್ತು. ಮೊದಲು ಒಳಗಿನ ಪೇಜ್ ಬಂದ್ರೆ ನೀವು ಬ್ಯಾಡ ಅಂತ ವಾಪಸ್ ಕೊಡ್ತಾರೆ. ಹೌದಿಲ್ಲ? ಅಂದ್ರೆ ಆ ಕಂಪನಿ ಒಳಗಿರ್ತಕ್ಕಂಥ ನೋಟ್ ಪುಸ್ತಕದ ಹಾಳೆಗಳು ಕೆಟ್ಟಿದ್ರೆ ಆ ಪುಸ್ತಕ ವೇಸ್ಟ್. ನಮ್ಮ ಬದುಕು ಅಂತಕ್ಕಿಂತದ್ದು ಒಂದು ನೋಟ್ ಬುಕ್ ಭಗವಂತ ಬರೀತಾನೆ, ಇಂಥ ಊರಿಗೆ ಹುಟ್ಟಬೇಕು, ಎಷ್ಟು ಹೊತ್ತಿಗೆ ಹುಟ್ಟಬೇಕು, ಗಂಡಾಗಿ ಹುಟ್ಟಬೇಕು, ಹೆಣ್ಣಾಗಿ ಹುಟ್ಟಬೇಕು, ಇವೆಲ್ಲ ಭಗವಂತ ಬರೀತಾನೆ. ಇಂಥ ಊರೊಳಗೆ ಸಾಯ್ಬೇಕು, ಹೆಂಗ್ ಸಾಯ್ಬೇಕು ಅದು ಭಗವಂತ ಬರೀತಾನ. ಅವೆರಡು ನಮ್ಮ ಕೈಯಾಗಿದ್ರೆ ದೇವ್ರ ಪೂಜೆ ಯಾರು ಮಾಡ್ತಿದ್ದಿಲ್ಲ. ಆದ್ರೆ ಪುಸ್ತಕದ ಹಾಳೆಗಳು ಲೈಫ್ ಇಸ್ ಲೈಕ್ ಎ ನೋಟ್ಬುಕ್, ಫಸ್ಟ್ ಪೇಜ್ ಆಲ್ಸೋ ಫಿಲ್ಡ್ ಅಂಡ್ ಲಾಸ್ಟ್ ಪೇಜ್ ಆಲ್ಸೋ ಫಿಲ್ಡ್, ಮಿಡ್ಲ್ ಪೇಜಸ್ ಆರ್ ಬ್ಲ್ಯಾಂಕ್. ಮಧ್ಯದ ಪುಸ್ತಕದ ಹಾಳೆಗಳು ಖಾಲಿ ಇರ್ತವೆ. ಅಲ್ಲಿ ಏನ್ ಬರಿಬೇಕಂದ್ರೆ ಡೂ ಗುಡ್ ಅಂಡ್ ಬಿ ಗುಡ್, ಉತ್ತಮರಾಗಬೇಕು, ಉಪಕಾರಿಗಳಾಗಬೇಕು. ನೀವು ಹುಟ್ಟಿರಿ, ಇಷ್ಟು ವರ್ಷ ಜಾತ್ರೆ ಮಾಡಿರಿ, ಎಷ್ಟು ಮಂದಿಗೆ ಉಪಕಾರ ಆಗಿದೆ ಗೊತ್ತೇಳಿ. ಈ ವರ್ಷ ಏನ್ ಮಾಡಾಕತ್ತೀರಿ, ಇದು ನಿಜವಾಗಿರ್ತಕ್ಕಂಥ ಕೆಲಸ ಯಾವುದಂದ್ರೆ ಉತ್ತಮವಾದ ಕೆಲಸ. ಇದು ಯಾರಿಗೆ ಉಪಕಾರ ಆಗದಂದ್ರೆ ಇಡೀ ನಾಡಿಗೆ, ದೇಶಕ್ಕೆ, ಜಗತ್ತಿಗೆ ಕಲ್ಯಾಣ ಆಗುವಂತ ಕೆಲಸ ಯಾರು ಮಾಡಿದಾರೆ ಅಂದ್ರೆ ಎಮ್ಮಡಿಗೆ ಗ್ರಾಮದ ಎಲ್ಲ ಸದ್ಭಕ್ತರು ಮಾಡಿದರೆ. ನಿಮ್ಮೆಲ್ಲ ಬದುಕು ಕಲ್ಯಾಣ ಆಗ್ಲಿ. ಆ ಬಸವೇಶ್ವರನ ಕೃಪೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರ ಆಶೀರ್ವಾದ ನಿಮ್ಮ ಮನೆಗಳಿಗೆ, ನಿಮ್ಮ ಮನಗಳಿಗೆ ಇರಲಿ ಅಂತ ಆಶಿಸಿ ನನ್ನ ಆಶೀರ್ವಚನಕ್ಕೆ ವಿರಾಮಗೊಳಿಸ್ತೇನೆ. ಶಿವಮೊಗ್ಗ. Sa so di sa bagay
ಕುರಿತ ಧರ್ಮವನ್ನು ಹೊಂದವಿರುವರ ಪುಣ್ಯವನ್ನು ಮಾಡ ಹೊರಮೇರಿ ಆರು ವಿಚಾರಿಸೋ ಆರು ವಿಚಾರ ಮಾಡಿ ವಿಷಮ ಸಂಸಾರ ವಿಷಮ ಸಂಸಾರ ಆಹಾರ ಮಂದಿ
महाविष्णुं ज्वलन्तं सर्वतोमुखं नृसिंहं भीषणं भद्रं मृत्योर्मृत्युं नमाम्यहम् उग्रं वीरं महाविष्णुं ज्वलन्तं सर्वतोमुखं नृसिंहं भीषणं